ಅಂದ್ರೆ ಇವಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ಮನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ನಿಂದು ಯಾವಾಗ ಎಂಡ್ ಆಗ್ತಾ ಇರೋದು ದ ಮೂವಿ ಥಿಂಗ್? ನಿಂದು ವರ್ಕ್ ಯಾವಾಗ ಎಂಡ್ ಆಗೋದು ಅದ್ರ ಮೇಲೆ? ಅದೇ ಇನ್ನೂ ಸ್ಟಾರ್ಟ್ ಆಗಿಲ್ಲವಲ್ಲ, ಅವ್ರದ್ದು ಜನ್ವರಿನಲ್ಲಿ ರಿಲೀಸ್ ಇರೋದು. ಸೊ ಇಟ್ ವಿಲ್ ಕಂಟಿನ್ಯೂ ಟಿಲ್ ದೇರ್. ಸೊ ಮೋಸ್ಟ್ಲಿ ಬೈ ದಿಸ್ ಮಂತ್ ಆರ್ ಕಮಿಂಗ್ ಮಂತ್ ಸ್ಟಾರ್ಟ್ ಆಗುತ್ತೆ ಮೂವಿ ವರ್ಕ್ಸ್. ಈ ಥರದ್ದೆಲ್ಲ ಮುಗೀತು. ಎಡಿಟಿಂಗ್ ಒಂದೆರಡು ಮಾಡಿದೆ ನೆನೆ. ಇವತ್ತು ನೋಡ್ತೀನಿ, ನಾನು ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ರೆಸ್ಟ್ ತೊಗೋತೀನಿ. ಈ ಜ್ವರ ಬರೋವಾಗ ಸುಮ್ಮನೆ ಸ್ಕ್ರೀನ್ ಎಲ್ಲ ನೋಡಿದ್ರೆ ತುಂಬ ಇದಾಗುತ್ತೆ. ತುಂಬಾ ಬ್ಯಾಡ್, ಇಟ್ ಇಸ್ ವೆರಿ ಬ್ಯಾಡ್. ಅದಕ್ಕೆ ಆರ್ ಯು ಲುಕಿಂಗ್ ಎಟ್ ದ ಸ್ಕ್ರೀನ್ ನಾವು? ಇವಾಗ ನೋಡ್ತಾ ಇದ್ದೀನಿ ಸ್ಕ್ರೀನ್. ನೋಡ್ಬೇಡ, ಕಣ್ಮುಚ್ಕೋ. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ಳೋಕ್ಕೂ ಆಗಲ್ಲ. ನಾನು ಯಾಕೆ? ಕಣ್ಣು ತುಂಬ ಹೊತ್ತು ಮುಚ್ಚೋಕ್ಕಾಗಲ್ವಾ? ಇಟ್ಸ್ ಲೈಕ್ ಸುಮ್ಮನೆ ಕೂತ್ಕೊಂಡು ಹೆಂಗೆ ಕಣ್ಣು ಮುಚ್ಕೊಂಡಿರೋದು ಸುಮ್ಮನೆ. ಇಟ್ ವೋಂಟ್ ಮೇಕ್ ಎನಿ ಡಿಫ್ರೆನ್ಸು ಅಷ್ಟೇ. ನಂದು ಸ್ಕ್ರೀನ್ ಬ್ರೈಟ್ನೆಸ್ಸು ಫುಲ್ ಜೀರೋಲಿರುತ್ತೆ. ನನ್ನ ರೂಮೆಲ್ಲ ಇಟ್ಸ್ ಲಿಟ್ ಅಪ್ ನೈಸ್ ನ್ಯಾಚುರಲ್ ಲೈಟು. ಸೊ ಏನಷ್ಟು ಡಿಫ್ರೆನ್ಸ್ ಆಗಲ್ಲ. ಏನು ಫ್ಯಾಸಿನೇಟಿಂಗ್ ಅಂದರೆ, ಮನುಷ್ಯ ಎಷ್ಟೇ ದೊಡ್ಡದ ಲೈಕ್ ಬಾಡಿ ಸೈಜ್ ಇರ್ಬೋದು, ಏನೇ ದೊಡ್ಡದಾಗಿರಲಿ, ಒಂದು ಸಿಂಪಲ್ ಮೈಕ್ರೋ ಆರ್ಗ್ಯಾನಿಸಮು ಇದು ಅಲ್ಗಾಡ್ಸ್ಬಿಡುತ್ತೆ ನೋಡು. ಐ ಥಿಂಕ್ ಐ ಸೆಂಟ್ ಯು ಒಂದು ವಿಡಿಯೋ ಎಸ್ಟರ್ಡೇ. ನೋಡ್ದೆ, ನಿಂದು ಪ್ಲಗಿನ್ ಮಾಡಿದ್ದು. ಪ್ಲಗಿನ್ ವಾಟ್ ಡಿಡ್ ಯು ಥಿಂಕ್ ಅಬೌಟ್ ದಟ್ ಪ್ಲಗಿನ್? Plugin wise, it was okay, but what I found more value in that video was all of the different techniques that you showed. ಎಡಿಟಿಂಗ್ Main technique which I really like in that, when I have been watching other people's videos, is Asoni Torsadiyala, where they show the same thing in so many different places, rapid agi. I think that's a very neat effect. It's an amazing effect actually. ಅದು ಅಟೆನ್ಷನ್ ಗೇನ್ ಮಾಡೋಕೆ ಅದು ಮಾಡೋದು ಮ್ಯಾಚ್ ಕಟ್ ಅಂತಾರೆ ಅದನ್ನು. ಇಟ್ಸ್ ಲೈಕ್ ಇವಾಗ ವಿಡಿಯೋ ನೋಡ್ತಾ ಇರ್ತೀಯ, ಒಂದೇ ಟೋನಲ್ಲಿ ಹೋಗ್ತಾ ಇರುತ್ತೆ, ಸಡನ್ಲಿ ಈ ಥರ ಆಗಿದಾಗ ವಿಲ್ ಬಿ ಲೈಕ್, ಓಯ್ ಏನು ಗುರು ಇದು ಅನ್ನೋ ಥರ, ಕೈಂಡ್ ಆಫ್ ಲೈಕ್ ದಟ್. ಮ್ಯಾಚ್ ಕಟ್ ಚೆನ್ನಾಗಿ. ಮ್ಯಾಚ್ ಕಟ್ ನೀನು ಮಾಡ್ತೀಯ ನೆಕ್ಸ್ಟು? ನಿಂದು ಹೋಮ್ ಬ್ಲಾಗ್ ಏನೋ ಮಾಡ್ತಿದ್ಯಲ್ಲ? ಅದೇನು ಮಾಡಿಲ್ಲ, ಅದು ಬರೀ ಅವತ್ತಿಗೆ ಸ್ಟಾಪ್ ಆಗ್ಬಿಟ್ಟು. ಇಲ್ಲಿ ಇದೆಲ್ಲ ಕಲ್ತ್ಕೊಂಡ್ಬಿಟ್ಟು ಆಮೇಲೆ ಮಾಡು. ಫಸ್ಟು ನಂಗೆ ಟೈಮೇ ಸಿಗ್ತಾ ಇಲ್ಲ ಆ್ಯಕ್ಚುಲಿ ಇಲ್ಲಿ. ಹೆಂಗೋ ಟೈಮ್ ಸಿಗಲ್ಲ, ನಿಂದು ರೆಗ್ಯುಲರ್ ಅವರ್ಸ್ ತಾನೇ ವರ್ಕು? ಹೌದು, ಬಟ್ ನಾನು ಸ್ಟಾರ್ಡಿಯೋ ವ್ಯಾಲಿ ಆಡಬೇಕು, ಆಮೇಲೆ ಗೋಲ್ಡನ್ ಐಡಲ್ ಆಡಬೇಕು, ಆಮೇಲೆ ಪಾಡ್ಕಾಸ್ಟ್ ಎಡಿಟ್ ಮಾಡಬೇಕು, ಆಮೇಲೆ ಈ ರೆಕಾರ್ಡಿಂಗು, ನಿದ್ದೆ ಬೇರೆ ಮಾಡ್ಬೇಕು ನಾನು. ದೇರ್ ಈಸ್ ಓನ್ಲಿ 3 ಆಕ್ಟಿವಿಟಿ ಇನ್ ದ ಥಿಂಗ್ಸ್ ದಟ್ ಯು ಟೋಲ್ಡ್, ಇವನ್ ದೋ ಯು ಮೇಡ್ ಇಟ್ ಸೀಮ್ ಲೈಕ್ ಟೂ ಮೆನಿ ಥಿಂಗ್ಸ್. ಇಟ್ಸ್ ಜಸ್ಟ್ 3 ಆಕ್ಟಿವಿಟೀಸ್. ವಾಟ್ ಆರ್ ದ 3 ಆಕ್ಟಿವಿಟೀಸ್? ವರ್ಕು, ಗೇಮ್ ಆಡೋದು, ಎಡಿಟ್ ಮಾಡೋದು. ಸೊ ಬಟ್ ಎವ್ರಿ ಗೇಮ್ ಇಸ್ ಡಿಫ್ರೆಂಟ್. So every day, if you spend certain amount of hours for each activity, then it's manageable. And that was the main reason ನಾನು ಕೇಳಿದ್ದು. ನಿನ್ನ ವರ್ಕ್ ಟೈಮಿಂಗ್ ಸೇಮ್ ಇರುತ್ತಲ್ವಾ ಅಂತ. ಟೈಮಿಂಗ್ಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ನಾನೇ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಾ ಇದ್ದೀನಿ. ನಿದ್ದೆ ಮಾಡೋದು ಏನು ಪರವಾಗಿಲ್ಲ. ಕೋಟಾ ಫ್ಯಾಕ್ಟ್ರಿ ನೋಡ್ತಾ ಇದ್ದೆ. ಏನು? ಕೋಟಾ ಫ್ಯಾಕ್ಟ್ರಿ ಕೇಳಿದ್ಯಾ? ಎಲ್ಲೋ ಕೇಳ್ದಂಗಿದೆ. ವೆಬ್ ಸೀರೀಸ್. ಓಕೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು, ID ಸೀರೀಸ್. ಇವನು ಮಾಡಿದಾನೆ, ಇವನು ಪಂಚಾಯತ್ನಲ್ಲಿ ಮಾಡಿರೋ ತಾನೆ ಇವನು? ಜಿತು ಭಯ್ಯ ಇದರಲ್ಲಿ. ಓಕೆ. ಪಂಚಾಯತ್ ನೋಡಿದ್ದೀನಿ. ಐ ವಾಚ್ಡ್ 2 seasons of it. Third season I haven't watched. It's nice. But I felt season 3 of this Kota Factory was kind of weak. It wasn't up to the mark. ನಂಗೆ ಏನು ನೋಡೋಕ್ಕೂ ಟೈಮೇ ಸಿಗ್ತಾಯಿಲ್ಲ. ಬರೀ ಬಿಂಜ್ ಮಾಡ್ತಾ ಇದ್ದೀನಿ ಇದು ಗೇಮ್, ವಾರ್ಕ್ರಾಫ್ಟ್ 3 ಇದು. ಯಾವುದೋ ಬೇರೆಯವ್ರದ್ದು ನೋಡೋಕೆ ಟೈಮ್ ಸಿಗ್ತಾ ಇದೆಯಾ? ವೈ ಮ್ಯಾನ್, ವೈ? ಬೇರೆಯವ್ರದ್ದಾ? isn't it better to play than watch? ನೋ, ಅಂದರೆ ಯಾವ ಥರ ಅಂದರೆ, ಇವಾಗ ಊಟ ಮಾಡ್ತೀನಿ ನೋಡು, ಊಟ ಮಾಡೋ ಟೈಮಲ್ಲಿ ನೋಡ್ತೀನಿ. ಇಟ್ಸ್ ನಾಟ್ ಲೈಕ್ ಐ ಹ್ಯಾವ್ ಸಪ್ರೇಟ್ ಟೈಮ್ ಟು ವಾಚ್ ಇಟ್, ಆ ಥರ ಅಲ್ಲ. ನಾನು ಇದು GTA 6 ಟ್ರೈಲರ್ಗೋಸ್ಕರ ಐ ವಾಸ್ ಹೆವಿಲಿ ಆಂಟಿಸಿಪೇಟಿಂಗ್. ಇವತ್ತು ಬರುತ್ತೆ ಅಂತ ಟ್ರೈಲರ್ 2. ಇವತ್ತಾ? ಬರುತ್ತೆ ಅಂತ ಹೇಳ್ತಾ ಇದ್ರು. ಒಂದು ಮೂನ್ ಥಿಯರಿ ಅಂತ ಇದೆ, ವೇರ್ ದೇ ಶೋಡ್ ದ ಗಿಬಸ್ ಮೂನ್. ಅವರು ಒಂದು ಟ್ರೈಲರ್ ಅಲ್ಲಿ ತೋರಿಸಿದ್ರು, ಅದ್ರ ಪಕ್ಕ ಏನೋ 6 ತರ ಏನೋ ಇತ್ತು. ದೇ ಹ್ಯಾಡ್ ಸೋ ಮೆನಿ ಥಿಯರೀಸ್ ದಟ್ ಇಟ್ ವುಡ್ ರಿಲೀಸ್ ಟುಡೇ, ಬಟ್ ಇಟ್ ಡಿಡ್ ನಾಟ್. ನಿನಗೆ ಇದು ಗೊತ್ತಿರಬೇಕಲ್ಲ, ನಾನು ರಾಕ್ ಸ್ಟಾರ್ ಕಂಪ್ನಿಗೆ ಅಪ್ಲೈ ಮಾಡಿದ್ದೆ ಗೇಮ್ ಟೆಸ್ಟಿಂಗ್ ಥರ. ಕಂಪ್ನಿ ನೋಡೋಕೆ ಮಾತ್ರ ಸಕ್ಕದಾಗಿತ್ತು. ವೈಟ್ ಫೀಲ್ಡಲ್ಲಿ ಇರೋದು. ಅಲ್ಲಿ ಮೇನ್ ಫೌಂಡರ್ಸ್ ಇದ್ದಾರೆ ನೋಡು, ಯಾರೋ ಫಾರಿನ್ ಬಾಯ್ಸ್, ಅವ್ರ ಹೆಸರು ಗೊತ್ತಿಲ್ಲ, ಅವರೇ ಬಂದಿದ್ರು ಇದು ಮಾಡೋಕ್ಕೆ.
ಫೌಂಡರ್ಸ್ ಬಂದಿರಲ್ಲ, ಕಮ್ ಆನ್. ಫೌಂಡರ್ಸ್ ಅಂದರೆ ಮ್ಯಾನೇಜರು ಅವರು ಸ್ಯಾಮ್ ಅಂಡ್ ಡ್ಯಾನ್ ಹೌಸರ್ ಬಂದಿರಲ್ಲ. ಅವರೇ ದ ಫೌಂಡರ್ಸ್ ಆಫ್ ದಿಸ್ ಬ್ರಾಂಚ್ ಅಲ್ವಾ. ಯಾರಂದ ಅದು ಮಕ ಮರ್ತೋಗ್ಬಿಟ್ಟಿದ್ದೀನಿ, ಬಟ್ ಯಾರೋ ಫಾರಿನರ್ಸ್ ಬಂದಿದ್ರು. ಓಕೆ ಅದು ಬಂದಿರ್ತಾರೆ ಎಷ್ಟೊಂದು ಜನ. ಬಟ್ ಅವ್ರೇನೋ ಮ್ಯಾನೇಜರೋ ಏನೋ ಹ್ಮ್. ಅಂತ ಹೇಳಿದ್ದ ಅವನು, ಹ್ಮ್ ಬಟ್ ಫಾರಿನ್ ಅವನು. ಓಕೆ ಆ್ಯಂಡ್ ಐ ಥಿಂಕ್ ದೇವರ್ ಹಿಯರ್ ಲೈಕ್ ಏನೋ ಬೇರೆ ಮೀಟಿಂಗಿಗೆ ಏನೋ ಆ ರೀಸನ್ಗೋಸ್ಕರ ಇಲ್ಲಿ ಬಂದಿದ್ರು. ಅದೇ ಟೈಮಲ್ಲಿ ಐ ಥಿಂಕ್ ದೇ ವಾಂಟೆಡ್ ಟು ಹೈಯರ್ ಆರ್ ವಾಟ್, ಅದು ಗೊತ್ತಿಲ್ಲ ವಾಟ್ ವಾಸ್ ದ ಮೇನ್ ರೀಸನ್ ದೇ ಓನ್ಲಿ ಕೇಮ್ ಟು ಡೂ ಇಟ್. ಸೊ ಅದಕ್ಕೆ ನಾನು ಫಸ್ಟ್ ಟೈಮ್ ಇದೆಲ್ಲ ಇದೆ ಅಂತ ಅಂದಾಗ ವಿ ನೋ ರೈಟ್, ಲೈಕ್ ಜನರಲಿ ಗೇಮ್ ಟೆಸ್ಟ್ ಏನಾದರೂ ಒಂದು ಮಾಡೋಕ್ಕೆ ಕೊಡ್ತಾರಂತ. ಆ್ಯಂಡ್ ದೇ ಆರ್ ಲುಕಿಂಗ್ ಫಾರ್ PC, ಇದು ಕಾನ್ಸೋಲ್ ಟೆಸ್ಟರ್ಸ್. ಐ ಆಮ್ ವೆರಿ ಬ್ಯಾಡ್ ಅಟ್ ಕಾನ್ಸೋಲ್. ಸೊ ನಾನು ಆವಾಗ GTA 5 ಹೊಸದಾಗಿ ಪರ್ಚೇಸ್ ಮಾಡಿ ಸ್ಟೀಮಲ್ಲಿ ಕಂಟ್ರೋಲರಲ್ಲಿ ಅಭ್ಯಾಸ ಆಗಲಿ ಅಂತ PS5 ಕಂಟ್ರೋಲರ್ ಇತ್ತು, ಅದನ್ನು ತೊಗೊಂಡು ಹಾಕ್ಕೊಂಡು ಆಡಿ. ಅದು ಎಷ್ಟು ಐ ಥಿಂಕ್ 2-3 hours ಆಡಿದೆ ಅಷ್ಟೇ ನಾನು. ನಾಳೆ ಇದಿದೆ ಇಂಟರ್ವ್ಯೂ, ಸೊ ಹಿಂದಿನ ದಿನನೋ ಏನೋ ಆ ಥರ ನಾನು ಇದು ಮಾಡಿದ ಪ್ರಾಕ್ಟೀಸ್ ಥರ. ಆಮೇಲೆ ಹೋದೆ ಇಂಟರ್ವ್ಯೂಗೆ, ಅಟೆಂಡ್ ಮಾಡಿದೆ. ಅವರು ಏನೇನೋ ಕೇಳಿದ್ರು. ಅವ್ರು ಬೇಸಿಕಲಿ ಹಾರ್ಡ್ ಕೋರ್ ರಾಕ್ ಸ್ಟಾರ್ ಫ್ಯಾನ್ಸ್ ಇರ್ತಾರೆ ನೋಡು, ನಂತರದವರು. ಅಂಥವ್ರನ್ನ ಅವ್ರು ಹುಡುಕ್ತಾ ಇದ್ದಿದ್ದು. ಓಕೆ ನನಗೆ ಫಸ್ಟ್ ಆಫ್ ಆಲ್ ಐ ಡಿಂಟ್ ನೋ ನಾನು ಯಾವ ಗೇಮ್ಸ್ ಆಡಿದ್ದೀನಿ ರಾಕ್ ಸ್ಟಾರ್ ಅವ್ರದ್ದು ಅಂದ್ಕೊಂಡೆಲ್ಲ. ಯು ಹೇಟ್ GTA ಅಲ್ವಾ? ಹೇಟ್ You hate ಅಂತಲ್ಲ, that kind of, ಅಂದ್ರೆ you have no interest in that kind of game at all. ನೋ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ಆಡಿರೋದು ವೈಸ್ ಸಿಟಿ, ಸ್ಯಾನ್ ಆಂಡ್ರಿಯಾಸು, ಬಟ್ ಇಟ್ಸ್ ನಾಟ್ ಲೈಕ್ ಐ ಕಂಪ್ಲೀಟೆಡ್ ಇಟ್ ಆಲ್ಸೋ. ಐ ಹ್ಯಾವ್ ಜಸ್ಟ್ ಟ್ರೈಡ್ ಇಟ್. ಆ್ಯಂಡ್ ಅವಾಗಲೇ ನಂಗೆ ಗೊತ್ತಾಗಿದೆ, ಓ ಮ್ಯಾನ್ ಅಂಟು ರಾಕ್ ಸ್ಟಾರ್ ಗೇಮ್ಸ್ ಅವ್ರದ್ದು ಅಂತೆಲ್ಲ. ಸೊ ಆ ಥರ ಲೈಕ್ ಸೋ ಮೆನಿ ಗೇಮ್ ಟೈಟಲ್ಸ್ ಐ ಗಾಟ್ ಟು ನೋ ಇಟ್ ಈಸ್ ರಾಕ್ ಸ್ಟಾರ್ ಗೇಮ್ಸ್ ಅಂದ್ಕೊಂಡು. Max Payne 3 is also Rockstar. I think maybe if I told this that I bought their game solely to practice for their game testing or whatever, maybe they might have thought or something, I don't know. So I'll first Thought what? That you are honest ಅಂದ್ರೆ and ಇಷ್ಟು ಡೆಡಿಕೇಟ್ ಮಾಡಿ ಆದ್ರೂ no, I heavily doubt that. ಅದು ಗೊತ್ತು, ಬಟ್ ಐಮ್ ಜಸ್ಟ್ ಸೇಯಿಂಗ್ ಸಮ್ವೇರ್ ಡೌನ್ ದ ಲೈನ್ ಕೆಲಸದ ವಿಚಾರವಾಗಾದ್ರೂ ಡೆಡಿಕೇಟೆಡ್ ಆಗವನೇ ಆ ಥರ ಅಂದ್ಕೊಂಡು. ಸೊ ಅವ್ರಿಗೆ ಹೇಳ್ದೆ ಈ ಥರ ನಂದು ಸ್ಟ್ರೀಮ್ ಎಲ್ಲ ಮಾಡ್ತೀನಿ, ಟ್ವಿಚ್ ಎಲ್ಲ ಇದೆ ಅಂತೆಲ್ಲ. ದೆನ್ ದೇ ಮೇಡ್ ಅ ನೋಟ್ ಆಫ್ ಇಟ್. ಇದೆಲ್ಲ ಅಲ್ಲಿ ಟೆಸ್ಟಿಂಗ್ ಮಾಡೋಕ್ಕೆ ಒಂದು ಸ್ಟೇಜ್ ಕೊಟ್ಟಿದ್ರು ಅವರು, ಒಂದು ಮಿಷನ್ ಕಂಪ್ಲೀಟ್ ಮಾಡಬೇಕು. ಐ ಬಿಲೀವ್ ದೇ ಟೇಕ್ ನೋಟ್ ಆಫ್ ಹೂ ಆರ್ ಡಸ್ ಇಟ್ ಫಾಸ್ಟ್ ಆ್ಯಂಡ್ ದೆನ್ ಹಿ ಹ್ಯಾಸ್ ಲೈಕ್ ಬೆಟರ್ ಚಾನ್ಸ್ ಟು ಗೆಟ್ ಸೆಲೆಕ್ಟೆಡ್ ಥರ. ಅಲಾಂಗ್ ವಿತ್ ಇಟ್ ಹಿ ಆಲ್ಸೋ ನೀಡ್ಸ್ ಟು ಬಿ ದ ಫ್ಯಾನ್ ಬಾಯ್, ಅದೂ ಇದೆ. ದಟ್ ಈಸ್ ಅ ಮೇನ್ ಕ್ರೈಟೀರಿಯಾ. ಅಲಾಂಗ್ ವಿತ್ ಇಟ್ ಹಿ ಶುಡ್ ಬಿ ಗುಡ್ ವಿತ್ ದ ಕನ್ಸೋಲ್. ಅದು ನಾನು ಅಲ್ಲಿ ಹೋದ್ ನೋಡಿದ್ರೆ ಫಸ್ಟು ಮಿಷನ್ ಅವ್ರು ಕೊಟ್ಟಿದ್ದು ಹೆಲಿಕಾಪ್ಟರ್ ಮಿಷನ್ನು. ಐ ವಾಸ್ ಲೈಕ್ ಗ್ರೋ ವಾಟ್ ಈಸ್ ದಿಸ್, ಐ ಆಮ್ ನಾಟ್ ರೆಡಿ. ಈ ಮಿಷನ್ ಎಲ್ಲ ಇದೆ ಅಂತಾನೆ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಆಡಿಲ್ಲ ನಾನು. ಹೌದು, ಬರೀ ಫಸ್ಟ್ beginning ನೀನು ಅಲ್ಲಿ ಆಡೋವಾಗ they will only give you like a car and you'll be running around on foot with a gun ಅಷ್ಟೇ. All the other fancy things comes later. ನಾನು ಬರೀ ಸ್ಟಾರ್ಟಿಂಗ್ ಆಡಿರೋದಷ್ಟೇ. ಅಲ್ಲೋಗಿ ನೋಡಿದ್ರೆ ಡೈರೆಕ್ಟ್ ಹೆಲಿಕಾಪ್ಟರ್, ಆ್ಯಂಡ್ ಹೆಲಿಕಾಪ್ಟರ್ದೆಲ್ಲ ನನಗೆ ವೈಸ್ ಸಿಟಿ ಇದ್ರದ್ದೆಲ್ಲ ಬರ್ತಾ ಇದೆ. ಅದು ಜನರಲಿ ದಟ್ ಈಸ್ ದ ಟಫೆಸ್ಟ್ ಮಿಷನ್ಸ್ ಅಲ್ವಾ. ಸೊ ಅದು ಆ್ಯಂಡ್ ಇದ್ರಲ್ಲಿ ಹೆಂಗಿದ್ರು ಆಡಿಲ್ಲ ನಾನು. ಸೊ ಇದರಲ್ಲಿ ಏನೋ ಗೊತ್ತಿಲ್ಲ ಅಂದ್ಕೊಂಡಿಲ್ಲ, ಬಟ್ ಐ ಕ್ಲಿಯರ್ಡ್ ಇಟ್ ಆಫ್ ಆನ್ ಮೈ ಫಸ್ಟ್ ಗೋ ಇಟ್ ಸೆಲ್ಫ್. ನಾನು ಫುಲ್ ಸ್ಟ್ರೆಸ್ಫುಲ್ ಆಗಿದ್ದೆ ಅಲ್ಲಿ. ಇದಾಗುತ್ತಾ ನನ್ನ ಕೈಯಲ್ಲಿ ಆಗಲ್ವ ಅಂದ್ಕೊಂಡಿಲ್ಲ. ಅವ್ನ ಪಕ್ಕದಲ್ಲಿ ಪರವಾಗಿಲ್ಲ, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರೋ, ಚಿಲ್ ಮಾಡಿಕೊಂಡು ಅಂತೆಲ್ಲ ಅವ್ನು ಹೇಳ್ತಾನೆ. ನೀನೇನೋ ಹೇಳ್ತೀಯ ಗುರು, ಇಲ್ಲಿ ಆಗಬೇಕಲ್ಲ ಅಂದ್ಕೊಂಡು. ಬಟ್ somehow I managed to finish the game. I'm not used to controller, not played that stage. So first time clear ಮಾಡಿ I was like, oh finally ಹಂಗೋ ಹಿಂಗೋ ಮಾಡಿಬಿಟ್ಟೆ ನಾನು ಅಂದ್ಕೊಂಡು. ಆಮೇಲೆ ಹೋದೆ, ಇಂಟರ್ವ್ಯೂ ಎಲ್ಲ ಆಯಿತು. ದೆನ್ ಐ ಡಿಂಟ್ ಗೆಟ್ ಸೆಲೆಕ್ಟೆಡ್. Because they know that you are playing it for the first time when you are playing it. I feel that there were lot of reasons for them to not pick me. ಒಂದು ಗೇಮ್ ಟೆಸ್ಟಿಂಗ್ ಪ್ರಯರ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ನನಗೆ. ಆಮೇಲೆ ಐ ವಾಸ್ ನಾಟ್ ಅ ಫ್ಯಾನ್ ಬಾಯ್ ಆಲ್ಸೋ. Yes, that is the biggest one I feel. And You are I'm not not a interested in playing such games also. ಬಟ್ ಸೋಲಿ ನೀನು ಒಂದು ಕೆಲಸ ಥರ ನೋಡಬೇಕಂದ್ರೆ ಅದು ಮಾಡ್ತಿದ್ದೆ ನಾನು. ನನಗೆ ಹೇಳಬೇಕಂದ್ರೆ ಐ ಹ್ಯಾವ್ ಪ್ಲೇಡ್ GTA 3, GTA San Andreas, GTA Vice City, GTA 4, GTA The Lost and the Damned, GTA The Ballad of Gay Tony, and GTA 5. I've played all 7 and I've 100%ed all of the games. And I've done GTA 4 and GTA 5 twice. I think you'd also told you want to play RDR 2. No, I have played RDR 2 also. That also I've 100%ed.
So I fit the fanboy description, but the thing is, I don't like playing games which are not polished. And when you are testing, you are playing it so that it can get polished. You are playing the worst Yeah. version of the game, and I don't want to play games like that. ಅದಕ್ಕೆ ನಾನು whenever I play a game or get a game, I make sure that lot of patches have happened and ತುಂಬಾ ಟೈಮ್ ಆಗಿದೆ ಆ ಗೇಮ್ ರಿಲೀಸ್ ಆಗ್ಬಿಟ್ಟು, so that when I actually play it, it will be like the best experience that I'm getting from that product. ಏನಂದರೆ ಅದೇ ಗೇಮ್ ಟೆಸ್ಟಿಂಗ್ ಜಾಬ್ ಇಸ್ ಲೈಕ್ ವೆರಿ ರೋದನೆ ಥರ ಕೆಲಸ. ಇಟ್ಸ್ ಲೈಕ್ ಗೆಂಜುಟ್ಸು ಡೈಲಿ ಅದೇ ಕೆಲಸ. ಯು ಹ್ಯಾವ್ ಟು ರಿಪೀಟ್ ದ ಸೇಮ್ ಥಿಂಗ್. ದೆರ್ ಆರ್ ಸೆಟ್ ನಂಬರ್ ಆಫ್ ಟಾಸ್ಕ್ ದಟ್ ಯು ವಿಲ್ ಹ್ಯಾವ್ ಟು ಡೂ ಆಸ್ ಸೂನ್ ಆಸ್ ಯು ಲಾಗಿನ್, ಬಿಕಾಸ್ ಎವ್ರಿ ಡೇ ಒಂದು ಹೊಸ ಬಿಲ್ಡ್ ಕೊಡ್ತಾರೆ ಅವರು. ಸೊ ಹೊಸ ಬಿಲ್ಡ್ನ ತೊಗೊಂಡು ಯು ಹ್ಯಾವ್ ಟು ಡೂ ದಿಸ್. ಗೇಮ್ ಕ್ರ್ಯಾಶ್ ಆಗುತ್ತಾ ಅನ್ನೋದು ಒಂದಷ್ಟು ಟೆಸ್ಟ್ಸ್ ಇರುತ್ತೆ. ಸೊ ಮೇ ಬಿ ಇವಾಗ ಲಾಂಚಿಂಗ್ ಸ್ಕ್ರೀನಲ್ಲಿ ಇರ್ತೀಯ, ನೀನೇನೋ ಬಟನ್ ಪ್ರೆಸ್ ಮಾಡಿದಾಗ ಕ್ರ್ಯಾಶ್ ಆಗಿಬಿಡುತ್ತೆ, ಈ ಥರದ್ದೆಲ್ಲ. ಸೊ ಅದು ಒಂದಷ್ಟು ಟೆಸ್ಟ್ ಕೇಸ್ಗಳೆಲ್ಲ ಇರುತ್ತೆ, ಅದೆಲ್ಲ ಟ್ರೈ ಮಾಡಬೇಕು. ಸೊ ಒಂದು ರೆಗ್ಯುಲರ್ ಟೆಸ್ಟ್ ಎಲ್ಲ ಆದಮೇಲೆ ದೆನ್ ಯು ಸಿಟ್ ಆ್ಯಂಡ್ ಆ್ಯಕ್ಚುಲಿ ವರ್ಕ್ ಆನ್ ಫೈಂಡಿಂಗ್ ಬಗ್ಸ್. ಸೊ ವಿಷುವಲ್ ಬಗ್ಸ್ ಇರ್ಬೋದು, ಇಲ್ಲ ಇಂಟ್ರಾಕ್ಷನ್ ಬಗ್ಸು, ಈ ಥರದ್ದೆಲ್ಲ ಅದೆಲ್ಲ ಮಾಡಿ. ಆ್ಯಂಡ್ ಎಸ್ಪೆಷಲಿ ಕ್ರ್ಯಾಶ್ ಈ ಥರದ್ದೆಲ್ಲ ಬಂದರೆ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಯು ಹ್ಯಾವ್ ದ ಸ್ಟೆಪ್ಸ್ ಟು ರೀಕ್ರಿಯೇಟ್ ಇಟ್. You have to maybe like note it down. ಸೊ ಅದನ್ನು ರೀಪ್ರೊಡ್ಯೂಸ್ ಮಾಡ್ಬೇಕು ನೀನು, ವಾಟ್ ಮೇಡ್ ಇಟ್ ಹ್ಯಾಪನ್ ಅನ್ನೋ ಥರದ್ದು. ಸೊ ಅದನ್ನು ಮಾಡಿದಾಗ ದೆನ್ ದ ಡೆವಲಪರ್ ವಿಲ್ ಹ್ಯಾವ್ ಅ ಲುಕ್ ಇನ್ ಟು ಇಟ್ ಥರ, ಯಾಕೆ ಆ ಥರ ಆಯಿತು ಅಂತ ನೀನು ಸ್ಟೆಪ್ಸ್ನ ರೀಪ್ರೊಡ್ಯೂಸ್ ಮಾಡಿದ್ರೆ ಅವನು ಟ್ರೈ ಮಾಡ್ತಾನೆ. ರೀಪ್ರೊಡ್ಯೂಸ್ ಮಾಡಿದಾಗ ದೆನ್ ಇಲ್ ಟ್ರೈ ಟು ಫಿಗರ್ ಔಟ್, ಓಕೆ ಈ ರೀಸನಿಂದ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫನಿ ಥಿಂಗ್ ನನ್ಗೆ ಅನ್ಸಿದೆ ಏನಂದರೆ, ವೆನ್ ಎವರ್ ವಿ ಗೆಟ್ ಎನಿ ಬಗ್ ಆರ್ ಎನಿಥಿಂಗ್ ರೈಟ್, ಡೆವಲಪರ್ಗೆ ಅದು ಒಂದು ಲಿಸ್ಟಲ್ಲಿ ನಾವು ಹಾಕ್ಬಿಟ್ಟು ಕೊಡೋದು, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ದ ವೇ ವಿ ರೈಟ್ ಇಟ್ ಆರ್ ಟೆಲ್ ಇಟ್, ಇಟ್ ಶುಡ್ ಬಿ ಇನ್ ಅ ಗುಡ್ ಟೋನ್. ಆಲ್ ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡಬೇಕು. ಸೊ ವಿ ಶುಡಂಟ್ ಡೂ ಇಟ್ ಲೈಕ್, ಫಾರ್ ಎಕ್ಸಾಂಪಲ್ ಇವಾಗ ಈ ಥರ ಏನೋ ಇಂಟ್ರಾಕ್ಷನ್ ಮಾಡಿದಾಗ ಈ ಥರ ಆಗಿತ್ತಿದೆ, ಈ ಥರ ಆಗಬಾರ್ದು ಅಂತ ಆ ಥರ ಬರೆಯೋಂಗಿಲ್ಲ ನಾವು. ವಿ ಶುಡ್ ಬಿ ಲೈಕ್, ಈ ಥರ ಇಂಟ್ರಾಕ್ಟ್ ಮಾಡಿದಾಗ ಈ ರೀತಿ ಔಟ್ಪುಟ್ ಬಂತು, ಒರಿಜಿನಲ್ ಆಗಿ ಈ ರೀತಿ ಬರಬೇಕಿತ್ತು. ಸಾಫ್ಟ್ ಸ್ಪೋಕನ್ ಸ್ಕಿಲ್ಸ್ ಥರ ಇರುತ್ತೆ ನೋಡು. ಅಂದರೆ ಇವಾಗ ನೀನು ಒಂದಷ್ಟು ವೀಡಿಯೋಸ್ ನೋಡಿರ್ಬೋದು, ಮ್ಯಾನೇಜರ್ ಜೊತೆ ಹೇಗೆ ಅಥವಾ ಕಾರ್ಪೊರೇಟ್ ಫೀಲ್ಡಲ್ಲಿ ಹೇಗೆ ರೆಸ್ಪಾಂಡ್ ಮಾಡಬೇಕು ಇನ್ ಅ ಪ್ರೊಫೆಷ್ನಲ್ ಮ್ಯಾನರ್ ಥರ. And I also think it is more about they have like a structure or something, so that it's easier to pick what you are trying to say and try to understand what you have written, and you are providing them more details, so that they shouldn't be trying to guess, or ನೀನು ವೇಗಾಗಿ ಬರ್ದಿದ್ರೆ ಅಥವಾ ಜನರಲೈಸ್ಡ್ ಆಗಿ ಬರ್ದಿದ್ರೆ ಇಟ್ ವಿಲ್ ಬಿ ಹಾರ್ಡರ್ ಫಾರ್ ದೆಮ್ ಟು ಪಿನ್ ಪಾಯಿಂಟ್ ಎಕ್ಸಾಕ್ಟ್ಲಿ ವಾಟ್ ವೆಂಟ್ ರಾಂಗ್. ಅದು ಅರ್ಥ ಯಾವ ರೀತಿ ಬರುತ್ತಂದರೆ, ಇವಾಗ ನೀನು ಒಂದು ಗೇಮ್ದು ಕ್ರಿಯೇಟರು, ನಾನು ಬಂದುಬಿಟ್ಟು ನಿನ್ನ ಗೇಮ್ನ ಯೂಸ್ ಮಾಡ್ತೀನಿ, ಆಡ್ತೀನಿ, ನೀನು ಇದು ಸರಿಗೆ ಮಾಡಿಲ್ಲ, ಅದು ಸರಿಗೆ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ? ಓಕೆ, ಇಟ್ ಶುಡ್ ನಾಟ್ ಬಿ ಲೈಕ್ ಯು ಆರ್ ಗಿವಿಂಗ್ ಎ ರಿವ್ಯೂ. ಒಂಥರ ಫೀಡ್ಬ್ಯಾಕ್ ಇರ್ಬೋದು, ಇಲ್ಲಾಂದರೆ ಇಟ್ಸ್ ನಾಟ್ ಇವನ್ ಫೀಡ್ಬ್ಯಾಕ್, ಇಟ್ಸ್ ಲೈಕ್ if it's written with this negative words or whatever, it might sound like it's harsh, critical. Point out madadra, like we are pointing out, but we are pointing out in a good sense. Because it's more like nange ಏನು ಅನಿಸ್ತಾ ಇದೆ ಅಂದರೆ, the game is not yet ready. We are supposed to find bugs, but we have to put it in a highly diplomatic way and mechanical way, so that it doesn't come across like we are judging. It should be highly mechanical with no emotion or anything. It's also like we are not judging, but ಇವಾಗ ಅವನು ಯಾವ ಟೆನ್ಷನಲ್ಲಿ ಇರ್ತಾನೋ ಏನೋ, ಅವ್ರದ್ದು ಏನೇನೋ ಇರುತ್ತಲ್ವ. ಸೊ ಆ ಥರ. ಆ್ಯಂಡ್ ಅಲ್ಲಿ ಒಂದು ಫನ್ನಿ ಅನ್ಸಿದ್ದು ನಂಗೆ ಫಸ್ಟ್ ಆಫ್ ಆಲ್ ಇಂಗ್ಲೀಷು, ನಂದು ಲೇಮನ್ ಇಂಗ್ಲೀಷು ಆಯಿತಾ. ಅಲ್ಲಿ ಒಂದು ವಿಜುವಲ್ ಬಗ್ಗೆ ಏನೋ ಹುಡುಕ್ದೆ ನಾನು, ಈ ಥರ ಚೀಕ್ಸ್ ಮೇಲೆ ಏನೋ ಮಾರ್ಕು ಆ ಥರದ್ದೇನೋ ಇತ್ತು. ನಾನು ನನ್ನ ಟೀಮ್ ಲೀಡಿಗೆ ಹೇಳ್ದೆ, ನೋಡಿ ಗುರು ಈ ಥರ ಏನೋ ಕಾಣಿಸ್ದೆ, ಈ ಥರ ಇರಬಾರ್ದು, ಏನಂತ ಈ ಥರ ಬರ್ದಿದ್ದೀನಿ, ಓಕೆನಾ ಅಂದರೆ ವಿಷುವಲಿ ಏನೋ ಬ್ಲ್ಯಾಕ್ ಮಾರ್ಕ್ಸ್ ಆರ್ ಪ್ರೆಸೆಂಟ್ ಆ ಥರ ಏನೋ ಹಾಕಿದ್ದೆ ನಾನು ಚೀಕ್ಸ್ ಮೇಲೆ. ಅವನು ಅದಕ್ಕೆ ಏನೋ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಬ್ಲೆಮಿಷಸ್ ಆರ್ ಪ್ರೆಸೆಂಟ್ ಆನ್ ದ ಚೀಕ್ಸ್ ಆಫ್ ದ ಕ್ಯಾರೆಕ್ಟರ್ ಆ ಥರ ಏನೋ ಅಂದ. ಈ ಪುಟ್ ಇಟ್ ಇನ್ ಅ ವೆರಿ ಎಲಿಗೆಂಟ್ ವೇ ಥರ. ನಾನು ಏನು ಗುರು ಇದು ಬ್ಲೆಮಿಷಸ್ ಅಂದರೆ ಏನು ಅಂತ ಹೋಗ್ಬಿಟ್ಟು ಗೂಗಲೆಲ್ಲ ಸರ್ಚ್ ಮಾಡಿ ಅವಾಗ ನಾನು ಸೈಕ್ ಆಗಿಬಿಟ್ಟೆ. ನಾನು ಓಹೋ ಬ್ಲೆಮಿಷಸ್ ಅಂದರೆ ಇದು ಅಂತ. ನೀವು ಹೆಂಗೆ ಗುರು ಇದೆಲ್ಲ ಅಂದ್ಕೊಂಡು.
ನಂಗೆ ಏನನ್ಸುತ್ತೆ ಅಂದ್ರೆ ಬ್ಲೆಮಿಶ್ ಇಸ್ ಸಾರ್ಟ್ ಆಫ್ ಎ ಕಾಮನ್ ವರ್ಡ್ ಇನ್ ದೇರ್ ಲಿಂಗೋ. ಲೈಕ್ ಅದೇ ಫ್ಲಿಕರಿಂಗ್ ಇಸ್ ಅ ಕಾಮನ್ ವರ್ಡ್ ಅಲ್ವಾ? ಹಾ ಬಟ್ ಇಫ್ ಯು ಆಸ್ಕ್ ದ ಲೇಮ್ಯಾನ್ ವಾಟ್ ಫ್ಲಿಕರಿಂಗ್ ಇಸ್, ಹ್ಮ್ he might not know. And ಬ್ಲಿಂಕ್ maybe ಆಗೋದು. something like vignetting ಗೊತ್ತು ತಾನೆ? ಹಾ ಹಾ Vignetting is a common word for editors, for people who work in video. ಬಟ್ ಇಲ್ಲಿ ಕಾಮನ್ ಪೀಪಲ್ ಏನಾದ್ರು ವಿನ್ಯೇಟಿಂಗ್ ಅಂತ ಕೇಳ್ಬಿಟ್ರೆ ಹಂಗೆ ಏನೇನೋ ಹೇಳ್ತಾ ಇದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಇಂಡಸ್ಟ್ರಿ ಗೊತ್ತಿರಲ್ವಲ್ಲ ಅವ್ರಿಗೆ. ಲಿಂಗೋ ಇರಲ್ಲ. ಹಾ ಹೌದು. ಬಟ್ ಜನರಲಿ ಬ್ಲೆಮಿಷಸ್ ಈಸ್ ನಾರ್ಮಲ್. ಇವಾಗ ಅವ್ರದ್ದು ಇಂಗ್ಲಿಷ್ ಎಲ್ಲ ಮದರ್ ಟಂಗ್ ಇರುತ್ತಲ್ಲ, ಸೊ ಇಟ್ಸ್ ಲೈಕ್ ಅವ್ರಿಗೆ ನಾರ್ಮಲ್ ಇರುತ್ತೆ, ಬಟ್ ಸ್ಪೆಸಿಫಿಕ್ಲಿ ಹ್ಮ್. ದೇ ಯೂಸ್ ಇಟ್ ಮೋರ್ ಇನ್ ಏನೋ ಅದೇ ವಿಡಿಯೋ, ಆಮೇಲೆ ಸರ್ಫೇಸ್ Ads. ಅಲ್ಲಿ ನೋಡ್ತಾರೆ. ಆಮೇಲೆ ರಿಮೂವ್ಸ್ ಬ್ಲೆಮಿಷಸ್ ಅಂತೆಲ್ಲ ಇರುತ್ತೆ ಹಾ ಆ ಥರದ್ರಲ್ಲಿ. ಮೇಕಪ್ ಇಂಡಸ್ಟ್ರಿನಲ್ಲಿ ಬ್ಲೆಮಿಶಸ್ ಆನ್ ದ ಸ್ಕಿನ್ ಅಂತಾರಲ್ಲ. ನನಗೆ ಇನ್ನೊಂದು ಬೇಜಾರು ಥರ ಆಗೋದೇನೆಂದರೆ, ಐ ಫೀಲ್ ನವ ಡೇಸ್ ಮೋಸ್ಟ್ ಆಫ್ ದ ಟ್ರಿಪಲ್ ಎ ಗೇಮ್ಸ್ ಆರ್ ದಿಸ್ ಬಿಗ್ ಮನಿ ಮೇಕಿಂಗ್ ಗೇಮ್ ಸ್ಟುಡಿಯೋಸ್ ಆರ್ ಪಬ್ಲಿಷರ್ಸ್, ಅವ್ರದ್ದು ಗೇಮ್ಸ್ ಎಲ್ಲ ಇದಲ್ಲ. ಐ ಫೀಲ್ ಇವನ್ ದೇ ಆರ್ ಲ್ಯಾಕಿಂಗ್ ಇನ್ ಟರ್ಮ್ಸ್ ಆಫ್ ಪ್ರೊವೈಡಿಂಗ್ ಗುಡ್ ಕ್ವಾಲಿಟಿ ಅಂದರೆ ಫಂಕ್ಷನಾಲಿಟಿ ಬಗ್ಗೆ ಹೇಳ್ತಿರೋದು. ಸೊ ಇವಾಗ ಲೀಗ್ ಆಫ್ ಲೆಜೆಂಡ್ಸ್ ತೊಗೊಂಡ್ರು ದೇ ಮೇಕ್ ಲಾಟ್ಸ್ ಆಫ್ ಮನಿ, ಬಟ್ ದರ್ ಕ್ಲೈಂಟ್ ಲಾಂಚರ್ನಲ್ಲೇ ಎಷ್ಟೊಂದು ಪ್ರಾಬ್ಲಮ್ ಇದೆ. ಸೊ ದೇ ಆರ್ ನಾಟ್ ಫಿಕ್ಸಿಂಗ್ ಇಟ್. ಐ ಡೋಂಟ್ ನೋ ಇಫ್ ದೇ ಆರ್ ಫಿಕ್ಸಿಂಗ್ ಇಟ್ ಆರ್ ವಾಟ್ ಆರ್ ದೇ ಡೂಯಿಂಗ್. ಎಷ್ಟೊಂದು ಬಗ್ಸ್ ಇದೆ ಅದರಲ್ಲಿ. ಎವ್ರಿ ಪ್ಯಾಚ್ ದೇ ರೋಲ್ ಔಟ್ ದೇರ್ ಈಸ್ ಸಮ್ ನ್ಯೂ ಬಗ್ಸ್. ಏನಾಗುತ್ತೆ ಅಂದರೆ ಎಷ್ಟೊಂದು ಸತಿ ಹೊಸ ಪ್ಯಾಚ್ ಬಂದಮೇಲೆ ಗೇಮ್ ಒಳಗಡೆ ಹೋಗ್ತೀವಿ ಅನ್ಕೊಂಡು ನಮಗೆ ಗೇಮ್ ಕ್ಲೈಂಟಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ, ಒಂದು ಸತಿ ಕನೆಕ್ಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ದೀಸ್ ಆರ್ ಆಲ್ ಲೈಕ್ ವೆರಿ ಸಿಲ್ಲಿ ಇಶ್ಯೂಸ್. ಸೊ ಆ್ಯಂಡ್ ಸಿಲ್ಲಿ ಅಟ್ ದ ಸೇಮ್ ಟೈಮ್ ಪ್ರಯಾರಿಟಿ. ಅದೆಲ್ಲ ಗೇಮ್ ಆಡೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ದೆನ್ ಹೌ ಡು ದೇ ಎಕ್ಸ್ಪೆಕ್ಟ್ ಪೀಪಲ್ ಟು ಪ್ಲೇ ಆರ್ ವಾಟ್ ಎವರ್. ನಿನಗೆ ಏನು ಅನ್ಸುತ್ತೆ ವೈ ದಿಸ್ ಇಸ್ ಹ್ಯಾಪನಿಂಗ್ ಅಂತ? ಮೇ ಬಿ ದೇ ಆರ್ ಫೋಕಸಿಂಗ್ ಮೋರ್ ಆನ್ ದ ಮೈಕ್ರೋ ಟ್ರಾನ್ಸಾಕ್ಷನ್ಸ್ ಪಾರ್ಟ್. Maybe, but the main reason why this is happening is companies are getting greedy. And the reason why greed is causing this is seniors irtare, senior developers, so ಅವರು ಇವರು ಗೇಮ್ ಮೇಲೆ ವರ್ಕ್ ಮಾಡಿದವರು, as they are in the company for more and more duration, their salaries would have increased to a high amount. ಒಂದು ಇಬ್ರು ಜನ ಸೀನಿಯರ್ಸ್ ಇರ್ತಾರೆ ಅಂತ ಇಟ್ಕೋ, their salary would be equivalent to say 8 people who are freshers, or 7 people who are freshers. So what they'll do is they'll lay off people who are the seniors and they'll give the same job to 6 or 7 freshers to do, with maybe one senior who is guiding them. ಅವ್ರಿಗೆ ಕಲಿಯೋದ್ರಲ್ಲೇ they will be taking time and they will not know about the nuances. ಅದು ಎಕೋಸಿಸ್ಟಮು ಮತ್ತು ಫ್ರೇಮ್ವರ್ಕ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದೆಲ್ಲ ಇರೋದಿಲ್ಲ ಅವ್ರಿಗೆ. ಡೀಪ್ ನಾಲೆಜ್ ಇರಲ್ಲ ಆಫ್ ದ ಪ್ರಾಡಕ್ಟ್. ಇನ್ ಅಂಡ್ ಔಟ್ ನಾಲೆಜ್ ಇರುತ್ತಲ್ಲ ಅವ್ರಿಗೆ, ಸೀನಿಯರ್ಸ್ಗೆ. And that is why this is happening. So with every patch that these people create or they put out, they are introducing new bugs. So ಅದಕ್ಕೆ ಗೇಮ್ ಇಂಡಸ್ಟ್ರಿನಲ್ಲಿ ಮತ್ತು ಯೂಶುವಲ್ ಟೆಕ್ ಇಂಡಸ್ಟ್ರಿನಲ್ಲೆಲ್ಲ there are so many layoffs now. Thousands of people are getting laid off, especially in game industry. See, like layoff is fine. ನಾನು ಹೇಳೋದೇನೆಂದರೆ, even for a beginner, these are some simple tasks that they are supposed to clear it off. ಸೊ ಇವಾಗ ಅವ್ರು ಲೇ ಆಫ್ ಮಾಡಿದ್ರು, ಇವಾಗ ಯಾರಾದರೂ ಒಬ್ಬರು ಫ್ರೆಶರ್ ತೊಗೊಂಬಂದ್ರು, ಅದು ಸಿಂಪಲ್. ಇವಾಗ ಲಾಂಚ್ ಆಗೋ ಮುಂಚೆ ನಿನ್ನ ಪ್ರಾಡಕ್ಟ್ ಕ್ರ್ಯಾಶ್ ಆಗ್ತಿದೆ, ಇದೆಲ್ಲ ಗೊತ್ತಾಗ್ತಿದೆ ಅಂತ ಹೇಳಿದಾಗ, ಐ ಡೋಂಟ್ ನೋ ಲೈಕ್ ಇಫ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್ ಆನ್ ದೇರ್ ಎಂಡ್. It is only happening in your environment with your specific PC configuration, ಏನೋ ಆ ಥರ. ಬಟ್ ದಿಸ್ ಹ್ಯಾಪನ್ಸ್ ಟು ಮೆನಿ ಪೀಪಲ್ ಐ ಪ್ಲೇ ವಿತ್. ಇವಾಗ ನನ್ನ ಫ್ರೆಂಡ್ ಆಕಾಶ್ ಇದೆ, ಅವ್ನು ಆಡೋವಾಗಲೂ ಆಗತ್ತಿದ್ದು. ಲೇಟ್ಲಿ ಇಟ್ಸ್ ನಾಟ್ ಹ್ಯಾಪನಿಂಗ್ ಅ ಲಾಟ್, ಬಟ್ ಅಪಾರ್ಟ್ ಫ್ರಮ್ ಇಟ್ ದ ಲಾಂಚರ್ ಇಟ್ ಸೆಲ್ಫ್, ಇವಾಗ ಗೇಮ್ ಮುಗ್ದಿದ ತಕ್ಷಣ ಸ್ಕ್ರೀನ್ ಬೇಗ ಲೋಡ್ ಆಗಲ್ಲ ವಾಪಸ್ಸು. ದೀಸ್ ಆರ್ ಆಲ್ ಲೈಕ್ ಫಂಕ್ಷನಾಲಿಟಿ ಇದು ಪ್ರಾಬ್ಲಮ್ಸ್ ಇದೆಲ್ಲ. Now the reason might be that they're adding lot of things on their launcher. That might be one of the reason. ಇವಾಗ ಮುಂಚೆ ಎಲ್ಲ ತುಂಬ, ಇವಾಗ ಆ್ಯಡ್ಸ್ ಅಂದರೆ ವರ್ಲ್ಡ್ಸ್ ಈ ಥರದ್ದು ಏನಾದ್ರು ನಡೆದಾಗ ಅದ್ರ ಬಗ್ಗೆ ಎಲ್ಲ ಹಾಕಿರ್ತಾರೆ. ಆ್ಯಂಡ್ ದೇ ಹ್ಯಾವ್ ರೀವರ್ಕ್ ದ ಲಾಂಚರ್ ಇಟ್ ಸೆಲ್ಫ್. ಸೊ ಆ ಕಡೆ ಈ ಕಡೆ ಒಂದಷ್ಟು ಮೂವ್ಮೆಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಮೈಕ್ರೋ ಟ್ರಾನ್ಸಾಕ್ಷನ್ಸ್ ಥರದ್ದೆಲ್ಲ ತುಂಬ ಮಾಡಿದ್ದಾರೆ. ಮೈಕ್ರೋ ಟ್ರಾನ್ಸಾಕ್ಷನ್ ಅಂದರೆ ಇದು ಸ್ಕಿನ್ಸು ಆ ಥರದ್ದೆಲ್ಲ ತುಂಬ ಬಿಡ್ತಾ ಇದ್ದಾರೆ. So maybe I don't know, like they are trying to introduce lot of things while not focusing on improving quality the game control. First game na clean ಆಗಿ ಇಂಪ್ರೂವ್ ಮಾಡಿ ಸ್ಟೆಬಿಲೈಸ್ ಮಾಡಿ
ಆಮೇಲೆ ನೆಕ್ಸ್ಟ್ ಇದು ವರ್ಕ್ಸ್ ಮಾಡ್ಕೊಂಡೋದ್ರೆ ಮೇ ಬಿ ದಟ್ ಮೈಟ್ ಬಿ ಅ ಬೆಟರ್. That is better for the player, but it is not better for the company, at least in the short term, because ಅದೆಲ್ಲ ರೆವೆನ್ಯೂ ಜನರೇಟ್ ಆಗಲ್ವಲ್ಲ. ಗೇಮ್ನ ಬೆಟರ್ ಮಾಡಿಬಿಟ್ರೆ ಓನ್ಲಿ ಮೈಕ್ರೋ ಟ್ರಾನ್ಸಾಕ್ಷನ್ಸ್. ಬಟ್ ಗೇಮೇ ಇಲ್ಲ ಅಂದರೆ ಯಾರು ಆಡ್ತಾರೆ? ಗೇಮೇ ಸರಿಗಿಲ್ಲ ಅಂದರೆ ವಾಟ್ ವಿಲ್ ಯು ಡು? ದೆನ್ ಮನೆಗೆ ಸಿ ಇಟ್ಸ್ ಫೈನ್, ಲೈಕ್ ಸಿ ಟೇಕ್ 1 year ಟು ಡೂ ಆಲ್ ದಿಸ್ ಮೈಕ್ರೋ ಟ್ರಾನ್ಸಾಕ್ಷನ್ ವಾಟ್ ಎವರ್ ಮಾಡ್ಕೋ, ಪರವಾಗಿಲ್ಲ. ಬಟ್ ಸ್ಪೆಂಡ್ ಸಮ್ ಟೈಮ್ ಟು ಡೆವಲಪ್ ದ ಗೇಮ್. ಅದು ಇವಾಗ ಎಲ್ಲ ಇನೋವೇಷನ್ ಇಟ್ ಇಸ್ ಕಮಿಂಗ್ ಇನ್ ಇಂಡಿಪೆಂಡೆಂಟ್ ಗೇಮ್ಸ್, ಇಂಡಿ ಗೇಮ್ಸ್ ಬರ್ತಾ ಇದೆ. ಹೌದು, ನೋಡೋಣ. ನಾನು ಒಂದು ಗೇಮ್ ಕ್ರಿಯೇಟ್ ಮಾಡ್ಬೇಕಂತಿದ್ದೀನಿ, ಬಟ್ ಐ ಡೋಂಟ್ ಹ್ಯಾವ್ ಪ್ರಾಪರ್ ಸ್ಟ್ರಕ್ಚರ್ ಕೈಂಡ್ ಆಫ್ ಲೈಕ್ ದ ಕೈಂಡ್ ಆಫ್ ಗೇಮ್ ಐ ವಾಂಟ್ ಟು ಹ್ಯಾವ್. ಸುಮ್ಮನೆ ಅಲ್ಲಲ್ಲಿ ವೇಗ್ ಥರ ಇದೆ. ಇಟ್ಸ್ ಲೈಕ್ ಐ ವಾಂಟ್ ಟು ಹ್ಯಾವ್ ಅ ಗೇಮ್ ವೇರ್ ದೇರ್ ಇಸ್ ನೋ ಲೆವೆಲ್ ರೆಸ್ಟ್ರಿಕ್ಷನ್ಸ್ ಕೈಂಡ್ ಆಫ್ ಆ ಥರದ್ದೆಲ್ಲ. ಮೆಟ್ರಾಯ್ಡ್ವೇನಿಯಾ ಥರ ಗೋ ಎನಿವೇರ್ ಯು ವಾಂಟ್. ಅಂದರೆ ಅಷ್ಟೊಂದು ಕಾಂಪ್ಲೆಕ್ಸ್ ಥರನೂ ಇರಬಾರ್ದು. It's like when you say that shouldn't have level restrictions means it shouldn't have any gating of areas alva. Should not be gated based on your power or strength. ಇವಾಗ ಮೆಟ್ರಾಯ್ಡ್ವೇನಿಯಾಸ್ ಅದೇ ಮಾಡುತ್ತಲ್ಲ. ಅಂದರೆ ನೀನು ಹೇಳ್ತಿರೋದು ಇಷ್ಟು ಲೆವೆಲ್ ಕ್ರಾಸ್ ಮಾಡಿದ್ರೆ ಯು ಗೆಟ್ ಆಕ್ಸೆಸ್ ಟು ಸರ್ಟನ್ ಏರಿಯಾ ಆ ಥರ. ಆ ಥರ ಇರಲ್ಲ. ಬಟ್ ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ಲೈಕ್ ದಟ್. ಐ ಆಮ್ ಸೇಯಿಂಗ್ ಓಕೆ there's no level thing or anything ಆ ಥರ. Okay, there is no leveling at all, you mean? Okay, there is no like power spike or character progression. So for example, ಅಂದರೆ ಇವಾಗ ಆಲ್ಬಿಯಾನ್ ಗೊತ್ತಾ ನಿಂಗೆ? ಆಲ್ಬಿಯಾನ್ ಆನ್ಲೈನ್ ಗೇಮ್. ಇಲ್ಲ, ಯಾಕೆಂದರೆ ಏನೋ ಕೇಳಿದ್ದೀನಿ, ಬಟ್ ಐವ್ ನೆವರ್ ಸೀನ್ ಇಟ್. ಆ ಗೇಮ್ ನನಗೆ ಕಾನ್ಸೆಪ್ಟ್ ವೈಸು ಒಂದಷ್ಟು ಇಷ್ಟ ಆಗ್ತಿತ್ತು ನನಗೆ ಅದು. ಸೊ ಅದರಲ್ಲಿ ನೀನು ಯು ಕ್ಯಾನ್ ಬಿಲ್ಡ್ your own shop and stuff and you can interact, like people can come and buy in your shop ಆ ಥರದ ಕಾನ್ಸೆಪ್ಟ್ಸ್ ಇಷ್ಟ ಆಯ್ತು ನನಗೆ. ಆ್ಯಂಡ್ ಅದರಲ್ಲಿ ಇನ್ನೊಂದೇನೆಂದರೆ, ಇವಾಗ ನಿಂದು ಮೌಂಟ್ ಇರುತ್ತೆ ಅನ್ಕೋ. ಸೊ ಅದರಲ್ಲಿ ವೆನ್ ಎವರ್ ಯು ಕ್ಯಾರಿ ಸಮಥಿಂಗ್, ಲೋಡ್ ಜಾಸ್ತಿ ಆದರೆ ಯುವರ್ ಮೌಂಟ್ ವಿಲ್ ಸ್ಲೋ. ಸೊ ಇದು ರಿಯಾಲಿಟಿ ಆಸ್ಪೆಕ್ಟ್ಸ್ ಥರ ಸಮ್ ವಾಟ್ ಲೈಕ್ ದಟ್ ಐ ವಾಂಟ್ ಟು ಹ್ಯಾವ್. ಆ್ಯಂಡ್ ಸೆಕೆಂಡ್ ಲೈಫ್ ಗೊತ್ತಾ ನಿಂಗೆ ಗೇಮು? ಇಲ್ಲ. ಸೆಕೆಂಡ್ ಲೈಫ್ ಗೇಮ್ ಬಂದು ಇಟ್ಸ್ ಕಂಪ್ಲೀಟ್ಲಿ ಕಮ್ಯುನಿಟಿ ಡ್ರಿವನ್ ಗೇಮ್ ಅದು. ಆ ಗೇಮಲ್ಲಿ ನೀನು ಏನೇ ನೋಡಿದ್ರು ಇಟ್ಸ್ ಆಲ್ ಕ್ರಿಯೇಟೆಡ್ ಬೈ ಪ್ಲೇಯರ್ಸ್, ರೋಬ್ಲಾಕ್ಸ್ ಥರ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಮೇಕ್ ಮನಿ, ರಿಯಲ್ ಮನಿ ಆಲ್ಸೋ ಫ್ರಮ್ ಸೆಕೆಂಡ್ ಲೈಫ್. ಸೊ ಒಂದು ಕ್ಯಾರೆಕ್ಟರ್ದು ನೀನು ಒಂದು ವಿಗ್ ಕ್ರಿಯೇಟ್ ಮಾಡಿ ಸೆಲ್ ಮಾಡ್ತೀಯ ಅಂದರೆ ದ ಅದರ್ ಗಾಯ್ ಕ್ಯಾನ್ ಬೈ ಇಟ್ ಫ್ರಮ್ ಯು ಫಾರ್ ಆಕ್ಚುಯಲ್ ಮನಿ. ಅವರು ದುಡ್ಡು ಕೊಟ್ಬಿಟ್ಟು ತಗೋಬೋದು ಆ ಥರದ. ಈ ಸ್ಟೀಮ್ ಅವರು ಅದೇ ತಾನೇ ಮಾಡ್ತಾ ಇರೋದು. ಯಾರು? ಸ್ಟೀಮ್ they have that community marketplace, and every game will give out some cards or something. ಅದು ಇದೆ, ಬಟ್ ಇದು ಹೇಳ್ತಿರೋ ನೀನು ಕಂಪ್ಲೀಟ್ ಇವಾಗ ಗೇಮ್ನಲ್ಲೇ ನೀನು ಏನೇ ನೋಡಿದ್ರು ಎಲ್ಲ ಪ್ಲೇಯರ್ ಮಾಡಿರೋದು ಆ ಥರ ಹೇಳ್ತೀನಿ. ಇದು ಟೀಮ್ ಫೋರ್ಟ್ರೆಸ್ ಇದೆಯಲ್ಲ ಬೈ ವ್ಯಾಲ್ವ್, ಅದರಲ್ಲೂ ಅಷ್ಟೇ ಲಾಟ್ ಆಫ್ ದ ಐಟಮ್ಸ್ ಆರ್ ಡಿಸೈನ್ಡ್ ಬೈ ದ ಕಮ್ಯುನಿಟಿ, ಲೈಕ್ ಆಲ್ ದ ಹ್ಯಾಟ್ಸ್ ಅಂಡ್ ಸ್ಟಫ್. ವರ್ಕ್ಶಾಪ್ ಈ ಥರದ್ದೆಲ್ಲ ಇರುತ್ತಲ್ಲ, ಸ್ಟೀಮ್ ವರ್ಕ್ಶಾಪ್ ಅದು ಗೇಮ್. ಸೊ ಬೇಸಿಕಲಿ ನನಗೆ ಇಟ್ ಶುಡ್ ಬಿ ಅ ಗೇಮ್ ವೇರ್ ದೇರ್ ಈಸ್ ನಾಟ್ ರಿಯಲಿ ಆ್ಯನ್ ಎಂಡ್ ಕೈಂಡ್ ಆಫ್ ಥಿಂಗ್, ಏನಾದರೂ ಒಂದು ಮಾಡೋಕ್ಕಿರೋ ಥರದ್ದು. ನಂಗೆ ಆ ಥರ ಗೇಮ್ಸ್ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಗೇಮ್ಸ್ ದಟ್ ನೆವರ್ ಎಂಡ್. ವೈ? ಬಿಕಾಸ್ ವಾಟ್ ಇಸ್ ದ ಪಾಯಿಂಟ್ ಅಂದರೆ ಆ ಗೇಮು ಕಂಟಿನ್ಯೂ ಆಗ್ತಾನೆ ಇದ್ದರೆ, ಒನ್ಸ್ ಐ ಆಮ್ ನಿಯರ್ ಲೈಕ್ 90% or once I am about to finish, I won't have that satisfaction of having completed something. But what if it's it's game that will keep you wanting to play more all the time? That is like addiction, man. That is not a game. It's not addiction, man. Okay, ivaga I agree with you on this point for games which are fun moment to moment, like ivaga Counter Strike or Team Fortress 2. ಅಂದ್ರೆ like it's not like ನೀನು 24/7 ಕೂತ್ಕೊಂಡು ಆಡ್ಬೇಕು ಆ ಥರ ಎಲ್ಲ ಹೇಳ್ತಿರೋದು. there has to be something to do in the game ಅಂತ ಹೇಳ್ತಿರೋದು ಅಷ್ಟೇ. But it's almost like there is no end to that thing that you're trying to do, and you can spend your entire life, as long as you're interested in that, doing something, and ಸ್ವಲ್ಪ ಜನಕ್ಕೆ they might like it. It's fine. But ನನಗೆ personally what I like about games is that I can finish them. Maybe if the story is good, I would have experienced part of the story and there is an end to the story. Like I have a complete starting, middle and end. Or if there is a progression involved in that game, I have started from zero and I have reached the peak, rags to riches. Athara aspects I like. But if the game is
always on and it's never ending, ಹ್ಮ್ then ನನಗೆ I sort of lose interest. Instead of doing this, I can be doing so many other things which are more varied. ಯಾ ಯು ಕ್ಯಾನ್ ಡೂ. ಇವಾಗ ಅದೇ ಹೇಳ್ತಿರೋದು, ಇವಾಗ ಗೇಮಲ್ಲೂ ದೇರ್ ವಿಲ್ ಬಿ ಲಾಟ್ ಆಫ್ ವೇರಿಯೇಬಲ್ಸ್ ದಟ್ ಯು ಕ್ಯಾನ್ ಡೂ ಅಂತ ಹೇಳ್ತಿರೋದು. ಇಟ್ಸ್ ನಾಟ್ ದ ಸೇಮ್ ಥಿಂಗ್ ಥರ. Okay. ಸೊ ಅಂದರೆ ಇವಾಗ ನಾನು ಗೇಮ್ ಮಾಡಿದ್ರು ಇಟ್ ವೋಂಟ್ ಬಿ ಅ ಸಿಂಗಲ್ ಪ್ಲೇಯರ್ ಗೇಮ್. ಇಟ್ ವಿಲ್ ಬಿ ಲೈಕ್ MMO ಕೈಂಡ್ ಆಫ್ ವೇರ್ ಯು ಕ್ಯಾನ್ ಪ್ಲೇ ವಿತ್ ಅದರ್ಸ್. ಬಿಕಾಸ್ ಸಿಂಗಲ್ ಪ್ಲೇಯರ್ ಗೇಮ್ ಈಸ್ ಇವಾಗ ನನಗೇನೆ ಆಡೋಕ್ಕೆ ಇಷ್ಟ ಇಲ್ಲ ಆ ಥರದ್ದು. Yeah, you should always make something that you like. ಜನರಲಿ ಗೇಮ್ಸ್ ಎಲ್ಲ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಿ ಆಡಿದ್ರೆ ಚೆನ್ನಾಗಿರ್ಬೋದು, ಗೊತ್ತಿಲ್ಲ. ಬಟ್ ಅಗೇನ್ ಐ ಲೈಕ್ ಟು ಪ್ಲೇ ಬೋತ್ ವೇಸ್. ಫ್ರೆಂಡ್ಸ್ ಜೊತೆ ಆಡೋಕ್ಕೂ ಇಷ್ಟಪಡ್ತೀನಿ, ಬಟ್ ಅಟ್ ದ ಸೇಮ್ ಟೈಮ್ ಪರ್ಸ್ನಲ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇದೆಲ್ಲ ನನಗೆ ಓನಾಗಿ ಮಾಡೋಕ್ಕೇನೆ ಇಷ್ಟ. ಹೌದು, ಲೈಕ್ ಕ್ಯಾರೆಕ್ಟರ್ ಪ್ರೋಗ್ರೆಷನ್ ಇಸ್ ಆಲ್ಸೋ ಅ ಲಾಟ್ ಆಫ್ ಫನ್. ಬಟ್ ದೇರ್ ಆರ್ ಪೀಪಲ್ ಹೂ ಸೋಲಿ ಲೈಕ್ ಟು ಪ್ಲೇ ಇಟ್ ವಿತ್ ಫ್ರೆಂಡ್ಸ್. ಇವಾಗ ಗ್ರೈಂಡಿಂಗ್ ಇರ್ಬೋದು, ಅದೆಲ್ಲ ಫ್ರೆಂಡ್ಸ್ ಜೊತೆನೇ ಮಾಡೋಕ್ಕೆ ಇಷ್ಟಪಡ್ತಾರೆ. ನನಗೆ ಆ ಥರ ಅಲ್ಲ. ನನಗೆ ಹೆಂಗಂದರೆ ಐ ಲೈಕ್ ಟು ಡೂ ಥಿಂಗ್ಸ್ ಆನ್ ಮೈ ಓನ್, ಬಟ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ಮೈಂಡ್ ಡೂಯಿಂಗ್ ಇಟ್ ಇನ್ ಅ ಪಾರ್ಟಿ ಆಲ್ಸೋ. ಇಟ್ಸ್ ನಾಟ್ ಲೈಕ್ ಅ ಡಿಪೆಂಡೆನ್ಸಿ ದಟ್ ಇವರಿದ್ರೇ ನಂಗೆ ಆಡೋಕ್ಕಾಗೋದು, ಆ ಥರ ಎಲ್ಲ ಏನಿಲ್ಲ. ಸೊ ನನಗೆ ನನ್ನ ಮೈಂಡಲ್ಲಿ ಇರೋ ಥರದ್ದು ಏನಂದರೆ, MMOಸಲ್ಲೆಲ್ಲ ಡ್ರಾಬ್ಯಾಕ್ ಅಂದರೆ ಏನಂದರೆ, ಬಿಗಿನಿಂಗ್ ಸ್ಟೇಜಸ್ ಒಂದು ಕ್ವೆಸ್ಟ್ ಮಾಡ್ತೀಯಾ, ದೇರ್ ಸಮ್ EXP ಯು ಗೆಟ್ ಆ್ಯಂಡ್ ಸರ್ಟನ್ ಆರ್ಮರ್ಸ್. ಬೇಸಿಕಲಿ ಹೈ ಗೇರ್ಸ್ ಬೇಕು ನಿನಗೆ. ಆಮೇಲೆ ಹೈ ಲೆವೆಲ್ ಹೋಗ್ತೀಯಾ, ಸ್ಕಿಲ್ಸ್ ಎಲ್ಲ ಮ್ಯಾಕ್ಸ್ ಮಾಡ್ತೀಯಾ. ದಟ್ ಈಸ್ ದ ಎಂಡ್ ಗೇಮ್ ಫಾರ್ MMO. ಇದಿಷ್ಟೇ ಇರೋದು. ಒನ್ಸ್ ಯು ಹಿಟ್ ದಟ್ ಸ್ಪಾಟ್, ದೆನ್ ಯು ಹ್ಯಾವ್ ಟು ವೇಟ್ ಫಾರ್ ದ ನೆಕ್ಸ್ಟ್ ಪ್ಯಾಚ್ ಆರ್ ನೆಕ್ಸ್ಟ್ ಎಕ್ಸ್ಪೆನ್ಷನ್. ಸ್ಟೋರಿ ವೈಸ್ ತೊಗೊಂಡ್ರು ಅಷ್ಟೇ. ಸೊ ನೀನು ಸ್ಟೋರಿ ಲೈನ್ ಎಲ್ಲ ಫಾಲೋ ಮಾಡ್ತೀಯಾ, ಕ್ವೆಸ್ಟ್ ಎಲ್ಲ ಮುಗಿಸ್ಬಿಡ್ತೀಯಾ, ಆಗೋಗ್ಬಿಡುತ್ತೆ. ಅದಾದ್ಮೇಲೆ ನೀನು ಮಾಡೋಕ್ಕೇನೂ ಇರಲ್ಲ, ಲೈಕ್ ಯು ವಿಲ್ ಪ್ಲೇ ಸಮ್ ಅದರ್ ಗೇಮ್ ಆರ್ ಸಮಥಿಂಗ್. ಸೊ ಟು ಬ್ರೇಕ್ ದ್ಯಾಟ್ ಆಸ್ಪೆಕ್ಟ್ ಐ ಆಮ್ ಥಿಂಕಿಂಗ್ ಲೈಕ್ ಆ ಥರದ್ದು ಒಂದು ಗೇಮ್ ಕ್ರಿಯೇಟ್ ಮಾಡಬೇಕು ಅಂತ. It's not good to break that aspect, man. That aspect should be there. ನೋ ಮ್ಯಾನ್. So you should not play that game. You should get out of that game once you have reached peak, or if you think like peak reach ಆಗ್ಬಿಟ್ಟು, if you are thinking okay ಬರೀ ಇದಾದ್ಮೇಲೆ ಬರೀ PvP ಇದೆ ಅಂತ, if you are not playing that game at all, then I think that is fine. It is a good thing only, I feel. MMOsಗೆಲ್ಲ you put into years playing it to get to certain stage. End game, if you're not liking the end game, I feel those years that you put into it is waste. It's a journey that counts. ಅದೇನೋ ಒಂದು ಮೀಮ್ಸ್ ಇದೆಯಲ್ಲ, ಇಟ್ ವಾಸ್ ನೆವರ್ ಅಬೌಟ್ ದ ಗೇಮ್, ಇಟ್ ವಾಸ್ ದ ಫ್ರೆಂಡ್ಸ್ ವಿ ಮೇಡ್ ಅಲಾಂಗ್ ದ ವೇ ಅಂತ. ಅದು ಆ ಕಾಮೆಂಟ್ಸ್ ಎಲ್ಲ ಓದ್ತೀಯಾ ನೀನು ಯೂಟ್ಯೂಬಲ್ಲಿ? ಗೊತ್ತಿಲ್ಲ. The journey rather than the destination. Yeah, but when I see the destination and I'm taking that journey for 2 years for something that I won't like, it's not a good journey. When I know I'm reaching to the wrong destination, whole journey I'm going is like, ಈ ಡೆಸ್ಟಿನೇಷನ್ ಇಷ್ಟ ಇಲ್ಲ ಗುರು, ಆದ್ರೂ ಹೋಯ್ತಾ ಇದ್ದೀನಿ ಆ ಥರ. ಆರಾಮಾಗಿ ಇದು ಗೋವಾ ಬೀಚ್ಗೆ ಹೋಗೋ ಬದಲು ನೀನು ಕಾಶ್ಮೀರ್ಗೆ ಹೋಗ್ಬಿಟ್ಟು ಅಲ್ಲಿ ಕಲ್ಲೊಡಿಸ್ಕೊಂಡ್ಬಿಟ್ರೆ ಅದೇ ಆ ಥರ. ನೀನು ಗೇಮ್ ಮಾಡ್ತೀನಿ ಅಂತ ಹೇಳೋದಿಯಲ್ಲ, ಐ ಬೆಟ್ ಯು that if you start making a game in the future, and if it is your first game, it will not be an MMO style game. It will be something very simple. ಯಾಕಂದ್ರೆ making a game is the hardest thing you will make in technology aspect or coding aspect. But code gate ಏನೋ ಮಾಡಲ್ವಲ್ಲ ನಾನು. Yeah, but if you want to make the game the way you want it, then you will have to code, or you will have to make lot of compromises if you are not coding. ಇನ್ನೂ ಗೊತ್ತಿಲ್ಲ ಲೈಕ್ ಯಾವ ಥರ ಏನು, ಐ ಡೋಂಟ್ ನೋ. ನಾನು ಅದೇ ನಿಂಗೆ ಹೇಳ್ದೆ ನೋಡು, ಸ್ಯಾಂಡ್ ಬಾಕ್ಸ್ ಪ್ಲ್ಯಾಟ್ಫಾರ್ಮ್ ಇದೆ ಅಂತ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಇನ್ ಮೈಂಡ್ ಆನ್ ದ ಗೋ. ಅದರಲ್ಲಿ ಏನಾಗುತ್ತೆ, ಆ್ಯಂಡ್ ಇನ್ನೊಂದು ಏನಂದರೆ ನಾನು ಮೋಸ್ಟ್ಲಿ ಮಾಡ್ತೀನಿ ಇಲ್ವ ಅದು ಗೊತ್ತಿಲ್ಲ. ಇಟ್ಸ್ ಸುಮ್ಮನೆ ಇದೆ ಅಷ್ಟೇ ಮಾಡಬೇಕಂತ. ಒಬ್ಬ ಇದ್ದಾನೆ ಜಾನ್ ಕಾರ್ಮ್ಯಾಕ್ ಅಂತ, ನಿಂಗೆ ಗೊತ್ತಿರ್ಬೋದು. ಈ ಡೂಮ್ ಗೇಮ್ ಇದೆಯಲ್ಲ, ಡೂಮ್ ಗೇಮ್ನ ಕೋಡ್ ಮಾಡಿದ್ದವನೇ. ಓಕೆ. He worked at id Software, and he created a way to show a 3D world from 2D images. Okay. That was the first 3D game which used something called I don't remember the exact name, and he had some math stuff and all related to past inverse, square root, you know, ataradella ittu. The reason why they have to do a lot of complex stuff is everything has to move quickly. You cannot have even a few milliseconds lag, or else it will be a very bad experience, alva. And a lot of complicated things are happening at the same time. So it's technically very advanced. It has to be artfully also really good and creative. So it is a perfect mix of technology and creativity and art.
ಆಮೇಲೆ ಅವನು he after being in the games industry for many years, he went to work on something related to rocket science, and he said that he found that was much simpler than making games. So if the one of the finest brains or coders of the generation is saying that, then maybe that is true. Or maybe he was complicating things. In games, ಸುಮ್ಮನೆ ಒಂದು ಈ ವಾಯ್ಸ್ ಕಂಟ್ರೋಲ್ಡ್ ಗೇಮ್ಸ್ ಎಲ್ಲ ಇರೋದು ಗೊತ್ತಾ, ಅಂತ ಕಿರ್ಸಿದ್ರೆ ಅದು ಎಷ್ಟು ವಾಯ್ಸ್ ಸೌಂಡ್ ಇರುತ್ತೆ ಅಷ್ಟರಲ್ಲಿ ಅದು ಜಂಪ್ ಮಾಡುತ್ತೆ ಆ ಥರದ್ದೆಲ್ಲ. ಓಕೆ, ಇನ್ನೂ ಗೊತ್ತಿಲ್ಲ. ಆ ಥರ ಸಿಂಪಲ್ ಗೇಮ್ಸ್ ಮಾಡ್ಬೋದಾಗಿತ್ತು. ಆ ಥರ ಗೇಮ್ಸ್ ಮಾಡಿದ್ರೆ ಈ ಥರ ಗೇಮ್ಸ್ ಇರ್ತಾ ಇರಲಿಲ್ಲ. ಬೇಡ ಈ ಥರದ್ದೆಲ್ಲ. ಲೀಗ್ ಇರ್ತಾ ಇರಲಿಲ್ಲ. ಒಳ್ಳೇದಾಯಿತು. You know what the irony, man? Any league player you talk to, they say hate things about the game, but still they play it. It's Stockholm syndrome. It's like maybe it could be that they have been playing that game for long, so it's like they cannot stay without it ತರ. ಅಡಿಕ್ಷನ್ ಅಂತ ಹೇಳ್ತಾರಲ್ಲ ಅದಕ್ಕೆ. ಬಟ್ ಅಡಿಕ್ಷನ್ ಅಲ್ಲ. ಓಕೆ, ಇಟ್ಸ್ ನಾಟ್ ಲೈಕ್ ಆಡದೇ ಇರೋಕ್ಕೂ ಆಗಲ್ಲ ಅಂತಲ್ಲ. ಇಟ್ಸ್ ಲೈಕ್ ಮೇ ಬಿ ಬೇರೆ ಗೇಮ್ಸ್ ಇಂಟ್ರೆಸ್ಟ್ ಆಗಲ್ಲ, ಅದಕ್ಕೆ ಸುಮ್ಮನೆ ಕಂಫರ್ಟ್. ಯು ಕ್ಯಾನ್ ಮೇ ಬಿ, ಐ ಡೋಂಟ್ ನೋ. You don't have to look and appreciate or learn new things in league. You can just go on autopilot. ನಾನು ಅದಕ್ಕೆ ಇವಾಗೆಲ್ಲ ಏನು ಮಾಡೋದಂದರೆ ಚಾಟ್ ಮ್ಯೂಟ್ ಮಾಡಿಬಿಡ್ತೀನಿ. ಆಲ್ ಚಾಟು ಮ್ಯೂಟು, ನಂದು ಟೀಮ್ ಚಾಟು ಮ್ಯೂಟು. You are a bad player then, man. You are a non-communicative player. ದೇರ್ ಆರ್ ರೀಸನ್ಸ್ ಫಾರ್ ಇಟ್. ಸೊ ನನ್ನ ಪಾಡಿಗೆ ಏನು ಬೇಕೋ ಅವ್ರು ಮಾಡ್ಕೊಂಡು ಹೋಗ್ಬೋದು. ಬೈ ಚಾನ್ಸ್ ನಾನು ವರ್ಷ ಪರ್ಫಾರ್ಮ್ ಮಾಡಿದ್ರೆ ಟೀಮ್ ಬೈತಾರೆ, ಸೊ ಐ ವಾಂಟ್ ನೋ ದಟ್ ದೇ ಆರ್ ಸ್ಕೋಲ್ಡಿಂಗ್. ಓಕೆ. ಆ್ಯಂಡ್ ಎನಿಮಿ ಚೆನ್ನಾಗಿ ಮಾಡಿದರೆ ಅವ್ನು ಟ್ರಾಶ್ ಟಾಕ್ ಏನೋ ಮಾಡ್ಬೋದು, ಅದೂ ಗೊತ್ತಾಗಲ್ಲ. ಇಟ್ಸ್ ಲೈಕ್ ಪ್ಲೇಯಿಂಗ್ ವಿತ್ ಬಾಟ್ಸ್ ಆರ್ ವಾಟ್ ಎವರ್. ನಾನು ಬಾಟ್ಸ್ ಜೊತೆ ಆಡುವಾಗ ಟ್ರಾಶ್ ಟಾಕ್ ಮಾಡ್ತಿರ್ತೀನಿ. ಬಾಟ್ಸಿಗೆ ಟ್ರಾಶ್ ಟಾಕ್ ಮಾಡ್ತೀಯಾ? If the other guy can't respond, you automatically win the argument. It's not even about winning argument, it's just that satisfaction. ನಾನು ಒಂದು ಟೀಮ್ ಫೋರ್ಟ್ರೆಸ್ 2 ಮ್ಯಾಚ್ ಸ್ಟಾರ್ಟ್ ಮಾಡಿದ್ದೆ. ಸೊ ಯೂಶಲಿ ನಂದು ಕಿಲ್ ಡೆತ್ ರೇಷಿಯೋ ಹೆಂಗಿರುತ್ತೆ ಅಂದರೆ, ಇಫ್ ಐ ಹ್ಯಾಡ್ 10 kills, I would have around 11 or 12 deaths. So 0.5 average ಅಲ್ಲಿ. Sometimes kills will be more. ಒಂದ್ಸರಿ ಏನಾಗಿತ್ತು ಅಂದರೆ, ಮೈ ಕಿಲ್ಸ್ ವರ್ 55 and my deaths was only 3. ನಾನು ಫುಲ್ಲು ಸೈಕ್ ಆಗ್ಬಿಟ್ಟಿದ್ದೆ ಅವತ್ತು. ಓಕೆ, ಐ ಹ್ಯಾವ್ ಫೈನಲಿ ಲರ್ನ್ ದ ಗೇಮ್, ಐ ಹ್ಯಾವ್ ಪಾಸ್ಡ್ ಅ ಬ್ಯಾರಿಯರ್ ನೌ. ಈ ಸರಿ ದಿಸ್ ವಿಲ್ ಬಿ ಹೌ ಇಟ್ಸ್ ಇಸ್ ಆಲ್ವೇಸ್ ಗೋನ್ ಬಿ ಅಂತ ಇನ್ ದ ಫ್ಯೂಚರ್. ಸರ್ವರ್ ಅಲ್ಲಿ ಬೇರೆ ಆಡ್ತಾ ಇದ್ದೆ ನಾನು. ದೆನ್ ಐ ಸಿ ಅಟ್ ದ ಎಂಡ್ ವೈ ಲುಕಿಂಗ್ ಅಟ್ ದ ಸ್ಕೋರ್ ದಟ್ ಇನ್ ಬೋತ್ ಆಫ್ ಅವರ್ ಟೀಮ್ಸ್ 80% ಆಫ್ ದ ಪ್ಲೇಯರ್ಸ್ ಆರ್ ಬಾಟ್ಸ್. ಅವಾಗ ಫುಲ್ಲು ಎಕ್ಸೈಟ್ಮೆಂಟ್ ಎಲ್ಲ ಡ್ರಾಪ್ ಆಫ್ ಆಗ್ಬಿಡ್ತು. ಓ ಶಿಟ್, ಐ ಹ್ಯಾವ್ ನಾಟ್ ಇಂಪ್ರೂವ್ಡ್ jack shit. Yeah, I've not improved jack shit. I've been playing with bots. Nowadays they have made these bots very good. They do random things. ನೀನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರದ್ದೆಲ್ಲ ಮಾಡ್ತಾರಂತ. ಐ ಎಂಜಾಯ್ ಪ್ಲೇಯಿಂಗ್ ವಿತ್ ಬಾಟ್ಸ್, ಮಜಾ ಬರುತ್ತೆ. ನಿನಗೆ ಈ ಏಜ್ ಆಫ್ ಎಂಪೈರ್ಸ್ 2ನಲ್ಲಿ ಇವಾಗ ಗೊತ್ತಿಲ್ಲ, ಬಟ್ ಏಜ್ ಆಫ್ ಎಂಪೈರ್ಸ್ 2ನಲ್ಲಿ whenever you played with bots and they were losing, the reasons they would give as to why they were losing is so funny. ಅದೆಲ್ಲ ಇದೆಯಾ? ಆ ಕಿಂಗ್ ಏನು ಹೇಳ್ತಾನೆ ಅಂದರೆ, ಜಸ್ಟ್ ಬಿಫೋರ್ ಹಿ ರಿಸೈನ್ಸ್, ಮೈ ಶೀಪ್ ಲುಕ್ಡ್ ಅ ಲಿಟಲ್ ಬಿಟ್ ಆಫ್ ಕಲರ್, ಸೊ ಐ ಆಮ್ ರಿಸೈನಿಂಗ್ ಅಂತ ಏನೋ. ಆಮೇಲೆ ಇನ್ನೊಂದ್ಸರಿ, ಐ ಡೋಂಟ್ ನೋ ಇಫ್ ದಿಸ್ ಇಸ್ ಆಕ್ಚುಲಿ ಟ್ರೂ, ಬಟ್ ದಿಸ್ ವಾಟ್ ಐ ರಿಮೆಂಬರ್, ಹಿ ಸೇಸ್ ಐ ವೋಕ್ ಅಪ್ ಆನ್ ದ ರಾಂಗ್ ಸೈಡ್ ಆಫ್ ದ ಬೆಡ್. ದೇ ಗಿವ್ ದ ಸಿಲಿಯಸ್ಟ್ ರೀಸನ್ಸ್ and they will resign. No tension, full relax. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ,